ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದ್ರಿ ಅನ್ಕೋತೀನಿ. ನಾನು ಆರಾಮದೀನಿ. ಇಲ್ಲಿ ಕಿಡಿಗೇಡಿ ಕಿತಾಪತಿಯರ್ ಅದಾರ ನೋಡ್ರಿ, ಇಲ್ಲೇ ಇಬ್ರು. ಓ ನಮ್ಮ ಮಾಮ ಅವಳಿಗೆ ಇದನ್ನ ತಗೊಂಡಿ ಹೊಸಾದು ಇವತ್ತ ಕೈಗೆ ಹಾಕೊಳ್ಳೋದು. ಚಂಪು, ಓನ ಚಂಪು, ಡಿಂಪು, ಏ ಅಮ್ಮ ಇಲ್ಲ ಅಮ್ಮ ಹಾಯ್ ಮಾಡು. ತೊಂಬ ಅಳಿಸ್ಬೇಡ. ಯಾಕೆ ಬೇರೆ ಮಾಡ ಯಾಕೆ ಇಷ್ಟ ಅಳದ್ ನೀನು? ನಿಂಗೆ ನಿದ್ದು ಬಂದೈತನ? ಏನು ದುಡ್ಡು ಸಾಕಾಗಿಲ್ಲ? ಇಲ್ಲೇ ಡಿಂಪು ಏನು ಚೀ ಹೊಲಸದಾವಪ್ಪ ನಿನ್ನ ಕೈ. ಚೀ ಚಿ 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 ಹೊಲಸದಾವು ನಿಮ್ಮ ಕೈ. ಸೊ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಟೈಮು ಈವ್ನಿಂಗ್ ಆಗೈತಿ. ಆ್ಯಕ್ಚುಲಿ ಲಾಗ್ನ ಮಾರ್ನಿಂಗಿಂದ ಮಾಡೀನಿ. ಸೊ ಅದನ್ನು ಅಪ್ಡೇಟ್ ಕೊಡ್ತೀನಿ ನಿಮ್ಗೆ. ಲಾಗ್ನ ಸ್ಕಿಪ್ ಮಾಡ್ದೆ ನೋಡ್ರಿ. ಆಂಟಿ ಊರಿಗೆ ಬಂದೀನಿ. ಆಂಟಿ ಅಂದ್ರೆ ನಮ್ಮ ಮಮ್ಮಿ ಇದಾರಲ್ಲ, ಅವ್ರ ತಂಗಿ. ಇಲ್ಲಿ ಭಾಳ ದಿನ ಆಗಿತ್ತು. ನಾನು ಯಾವಾಗಂತಂದ್ರೆ ನನ್ಗನ್ಸಿದ ಮಟ್ಟಿಗೆ ನಂದು ಎಂಗೇಜ್ಮೆಂಟ್ ಆಗಿತ್ತು. ಅದು ಭಾಳ ನೆನಪೈತು ನನಗೆ. ಎಂಗೇಜ್ಮೆಂಟ್ ಆಗಿತ್ತು ಆಗಿ ಒಂದು 3 days 4 days ಆಗಿತ್ತು. ನಮ್ಮ ಆಂಟಿ ಬಾಬಾ ಅನ್ನತ್ತಿದ್ರು. ನಮ್ಮ ಹಸ್ಬೆಂಡು ನಾನು ಬಂದಿದ್ವಿ. ಅವಾಗ ಇನ್ನೂ ನಮ್ಮ ಮದ್ವೆ ಆಗಿರ್ಲಿಲ್ಲ. ಬಂದಿದ್ವಿ ಅವಾಗ. ವಾಪಸ್ ಅದಾದ್ಮೇಲೆ ಇವಾಗ ಬಂದಿನಿ ಅನ್ಸುತ್ತೆ. ವಾಪಸ್ ಬಂದೇ ಇಲ್ಲ ನಾನು. ಎಷ್ಟು ನನ್ನ ಮದ್ವೆ ಆದ್ಮೇಲಂತೂ ಗೆಸ್ಟ್ ಟೀಚರ್ ಆಗಿ ಹೊಂಟ್ನಿ. ಸೊ 2 ವರ್ಷ ಓದ್ನಿ. ಆಮೇಲೆ 2 ವರ್ಷ ಅಂದ್ರೆ 1.5 ವರ್ಷ ಓದ್ನಿ. ನೆಕ್ಸ್ಟ್ ಅಂತೂ ನನಗೆ ಬರೋಕ್ಕಾಗಿಲ್ಲ. ಆಮೇಲೆ ಪ್ರೆಗ್ನೆಂಟ್ ಅಂತ ಗೊತ್ತಾಯ್ತು. ಟ್ವಿನ್ಸ್ ಅದಾವಂತ ಅವಾಗೂ ಬರೋಕ್ಕಾಗಲಿಲ್ಲ. ಪಾಪು ಡೆಲಿವರಿ ಆದಮೇಲೆ ಬಂದಿದ್ನಿ ನೋಡ್ರಿ ವಾಪಸ್. ಈಗ ಬರತ್ತೀನಿ. ಡೆಲಿವರಿ ಆದಮೇಲೆ ಅನ್ನೋಕೆ ಈಗ ಬಂದೀನಿ. ಸೊ ಹಂಗಾಗಿ ನಮ್ಮ ಆಂಟಿ ಒಂದು ಸ್ವಲ್ಪ ದಿನ ಇರು, ಆಂಟಿನೂ ಬಾಬಾ ಅನ್ನತ್ತಿದ್ರು. ಒಂದು ಸ್ವಲ್ಪ ದಿನ ಇದ್ದು ಹೋಗುವಂತಿ. ಇನ್ನು ಮತ್ತೆ ಯಾವಾಗ ಬರ್ತಿ, ಸಪೋಸ್ ಏನಾದರೂ ಸ್ಕೂಲ್ ಸೆಲೆಕ್ಟ್ ಆದ್ರ ಅಂತಂದು ಹಂಗಾಗಿ ಬರಬೇಕು ಅಂತ ಬಂದೀವಿ. ಇಲ್ಲೇ ಇನ್ನು ಇಂಟರ್ವ್ಯೂಗೂ ರೆಡಿ ಆಗತ್ತೀನಿ. ನಾನು ನೋಟ್ಸ್ ಮಾಡ್ಕೊಳತ್ತೀನಿ. ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಟೆಕ್ಸ್ಟ್ ಬುಕ್ ಬಿಟ್ಟು ಬಂದ್ಬಿಟ್ಟಿನಿ. ನಾನು ಗಂಡನ ಮನೆಯೊಳಗನ ಟೆಕ್ಸ್ಟ್ ಬುಕ್ ಇತ್ತು ಅಂದ್ರೆ ಅಲ್ಲಿ CET ಅಂತ ನಾನು ನೋಟ್ಸ್ ರೆಡಿ ಮಾಡ್ಕೊಂಡಿದ್ನಿ. ಅದಷ್ಟು ಓದಿದ್ರೆ ಸಾಕಾಗಿತ್ತು. ಬಟ್ ಅದು ನಂಗೆ ಗೊತ್ತಿರಲಿಲ್ಲ ಈ ಥರ ಐತಿ ಅಂತಂದು. ಹಂಗಾಗಿ ಸಡನ್ನಾಗಿ ಹೇಳಿದರು. ಬಟ್ ನಾ ಹೆಂಗೆ ನೋಟ್ಸ್ ರೆಡಿ ಮಾಡ್ಕೊಳತ್ತೀನಿ ಅಂದ್ರೆ, ಇದು ಹೆಲ್ಪ್ ಆಗ್ತಿರ್ಬೋದು ನಿಮಗೆ. ವಾಟ್ಸಪ್ ಎಲ್ಲರೂ ಯೂಸ್ ಮಾಡತ್ತೀರಿ. ಆ ವಾಟ್ಸಪ್ ಒಳಗೆ AI ಮೆಟಾ AI ಅಂತ ಐತಿ. ಅದ್ರೊಳಗೆ ನೀವೇನು ಸರ್ಚ್ ಮಾಡ್ತೀರಿ ಅದು ಬರುತ್ತಾ. ನಿಜ ಹೇಳ್ತೀನಿ, ಭಾಳ ಅಂದ್ರೆ ಭಾಳ ಬೆಸ್ಟ್. ಗೂಗಲ್ಲು ಇಷ್ಟು ಚಂದ ಕೊಡುತ್ತಾ ಇಲ್ಲ ಇನ್ಫಾರ್ಮೇಷನ್ನು. ನಮಗೆ ಎಷ್ಟು ಬೇಕೋ ಅಷ್ಟೇ ಕೊಡುತ್ತಾ. ಕಸ ತಿನ್ನೋದಕ್ಕಿಂತ ತುಸ ತಿನ್ನು ಅಂತಾರಲ್ಲ, ಆ ಥರ ಇದು ಮೆಟಾಯಿ. ಯಾರ್ಯಾರಿಗೆ ಗೊತ್ತಿಲ್ಲ ಪ್ಲೀಸ್ ಹೋಗಿ ಒಂದು ಸಾರಿ ಚೆಕ್ ಮಾಡಿಕೊಡ್ರಿ. ಇವನ್ ನೀವು ಏನು ಸರ್ಚ್ ಮಾಡ್ತಿರೋದು, ಈಗ ನಾನು ಬೇಸಿಕ್ ನಾಲೆಜ್ ಆಫ್ ದ ಸೈನ್ಸ್ ಅಥವಾ ಬೇಸಿಕ್ ಕಾನ್ಸೆಪ್ಟ್ಸ್ ಅಬೌಟ್ ಸೈನ್ಸ್ ಅಂತ ಹೊಡೆದಾಗ ಎಲ್ಲ ಅಂದರೆ ಎಲ್ಲ ಬಂತು. ನಿಜ ನಂಗೆ ಭಾಳ ಹೆಲ್ಪ್ ಆಗೈತಿ. ಪ್ರತಿಯೊಂದು ಕೆಮಿಸ್ಟ್ರಿ, ಫಿಸಿಕ್ಸು, ಬಯಾಲಜಿ, ಝುವಾಲಜಿ, ಬಾಟ್ನಿ ಎಲ್ಲನೂ ಕವರ್ ಮಾಡೋಕೆ. ಹಾಗಾಗಿ ಒಂದು ಸ್ವಲ್ಪ ಅದರಿಂದ ಓದ್ಕೊಂಡು, ನನಗೆ ಮೊಬೈಲ್ ಒಳಗೆ ಓದೋಕ್ಕಾಗಲ್ಲ ಜಾಸ್ತಿ ಹೊತ್ತು. ಮೊಬೈಲ್ ಹಿಡಿಯೋಕ್ಕಾಗಲ್ಲ, ಯಾಕಂದ್ರೆ ವಿಡಿಯೋ ಮಾಡಿರ್ತೀನಿ. ಎಡಿಟ್ ಮಾಡುವಾಗಲೇ ನಂಗೆ ಸಾಕಾಗಿರುತ್ತೆ. ಹಾಗಾಗಿ ನನಗೆ ಯಾಕೋ ಮೊಬೈಲ್ ತೊಗೊಂಡು ಓದ್ಬೇಕು ಅನ್ಸಲ್ಲ. ನಾನು ಅದಕ್ಕೆ ಏನು ಮಾಡಿಬಿಡ್ತೀನಿ ಅಂತಂದ್ರೆ, ಈ ಥರ A4 ಶೀಟ್ಸ್ ತೊಗೊಂಡು ನೋಟ್ಸ್ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ಇಬ್ಬರು ಆಟ ಆಡತ್ತಿದ್ರು. ನಮ್ಮ ಆಂಟಿ ಕರ್ಕೊಂಡಿದ್ರು. ಇಬ್ಬರು ಒಂದೇ ಬಲಿ ಕಿತ್ತಾಡತ್ತಾರ, ನೋಡ್ತಿರ್ಬೇಕು. ಎಷ್ಟು ಅಂದ್ರೆ ಅಷ್ಟು ಜಗಳ ಗಂಟ್ರದಾರ ನನ್ನ ಮಕ್ಕಳು ಇಬ್ಬರು. ಒಬ್ರಿಗಿಂತ ಒಬ್ಬರು ಭಾರಿ ಅದಾರ. ಇನ್ನು ಇವ್ರನ್ನ ಕರ್ಕೋತೀನಿ ಅಂತ ಅಂದರು ಆಂಟಿ. ಇವ್ರನ್ನ ಕರ್ಕೊತೀನಿ ನಾನು ಸ್ವಲ್ಪ ಓದಬೇಕು ಅಂತ ಓದಾತ್ನಿ. ಅದು ಹಿಂಗಾಗುತ್ತೋ ಗೊತ್ತಿಲ್ಲ. ಇಂಟರ್ವ್ಯೂ ಯಾವ ಥರ ಕೇಳ್ತಾರಂತನೂ ಗೊತ್ತಿಲ್ಲ. ಬಟ್ ನಾನು ಇಂಟರ್ವ್ಯೂ ಫೇಸ್ ಮಾಡೀನಿ, ಮಾಡಿಲ್ಲ ಅಂತಲ್ಲ. ಬ್ಯಾಂಕಿದ್ದು ಫೇಸ್ ಮಾಡಿದ್ನಿ. ಬ್ಯಾಂಕಿದ್ದು ಅಷ್ಟು ನಮ್ಮದು ಸೆಲ್ಫ್ ಇದು ಕೇಳ್ತಾರೆ. ಇಂಟ್ರೊಡಕ್ಷನ್ಸ್ ಜಾಸ್ತಿ. ಯಾಕೆ ನೀವು ಈ ಜಾಬ್ನ ಸೆಲೆಕ್ಟ್ ಮಾಡ್ತೀರಿ, ಈ ಥರ ಕೇಳ್ತಾರೆ. ಬಟ್ ಇದ್ರೊಳಗೆ ನಾನು ಕೇಳಿದಾಗ ಇಂಟರ್ವ್ಯೂ ಒಬ್ಬರು ಸೆಲೆಕ್ಟ್ ಆದಾಗ ಅವರು ಸೆಲೆಕ್ಟ್ ಆಗಿ ವರ್ಕ್ ಮಾಡತ್ತಾರಂತ. ಅವ್ರನ್ನ ಕೇಳಿದಾಗ ಇಲ್ಲ, ಈ ಥರ ಇಲ್ಲಿ ಕ್ವಶನ್ಸೇ ಕೇಳ್ತಾರೆ, ಸಬ್ಜೆಕ್ಟ್ದು ಮೇನ್ ಕಾನ್ಸೆಪ್ಟ್ಸ್ ಕೇಳ್ತಾರೆ ಅಂತ ಹೇಳಿದರು. ಹಂಗಾಗಿ ಪ್ರಿಪೇರ್ ಆಗತ್ತೀನಿ. ನೋಡಬೇಕು ಆಗುತ್ತೋ ಬಿಡುತ್ತೋ, ಅದು ದೇವ್ರ ಮೇಲೆ ಡಿಪೆಂಡು. ನಾನು ಓದಾತೀನಿ, ನನ್ನ ಪ್ರಯತ್ನ ನಾನು ಮಾಡತ್ತೀನಿ. ಓದಕ್ಕಂತೂ ಒಂಚೂರು ಬಿಡಲ್ಲ ನನ್ನ ಮಕ್ಕಳು. ನನಗೆ ಅದೇ ಅನ್ಸುತ್ತೆ, ಏನು ಇವ್ರ ನಡುವೆ ಏನು ಓದೋದಾಗಲ್ಲ, ಹೆಂಗಾಗುತ್ತೋ ಏನೋ ಅಂತಂದು. ಬಟ್ ಆಸೆ ಭಾಳ ಇಟ್ಕೊಂಡು ನಾನು ಹೆಂಗೋ ಒಂದು ಆಗಬೇಕು ಅಂತಂದು. ಎಟ್ಲೀಸ್ಟ್ ಗೌರ್ಮೆಂಟ್ ಆಗುವವರೆಗೂ ಒಂದು ಸಂಸ್ಥೆದೊಳಗೆ ನಾವಾಗಲೇ ಬಿಟ್ಟು ಹೋಗುವವರೆಗೂ ಯಾರೂ ತೆಗಿಯಲ್ಲ. ಬಟ್ ಗೆಸ್ಟ್ ಟೀಚರ್ ಅಂದ್ರೆ ಆ ಪೋಸ್ಟಿಗೆ ಯಾರಾದರೂ ಪರ್ಮನೆಂಟ್ ಬಂದ್ರೆ ಬಿಟ್ಟು ಹೋಗಲೇಬೇಕು, ಹಂಗಿರುತ್ತಾ. ಹಾಗಾಗಿ ಇನ್ನು ಈ ಜಾಬ್ ಬಗ್ಗೆ ಇನ್ಫಾರ್ಮೇಷನ್ ಹೇಳ್ರಿ ಅಂತಂದು ನಂಗೆ ಮೆಸೇಜ್ ಹಾಕಿದ್ರಿ.
ಇದು ಜಾಬ್ ಬಂದು ಬಸವೇಶ್ವರ ವಿದ್ಯಾವರ್ಧಕ ಸಂಘದೊಳಗೆ ಕರೆದಿರುವಂಥ ಟೀಚರ್ಸ್ ಜಾಬು. ನಾನು ನೋಟಿಫಿಕೇಶನ್ ಇಲ್ಲಿ ಸೈಡ್ ಒಳಗೆ ಹಾಕ್ತೀನಿ. ಇದು ಕ್ವಾಲಿಫಿಕೇಷನ್ ಮೇಲೆ ಐತಿ. MSc BEd ಮಾಡಿದವರಿಗೆ ಹೈ ಪೋಸ್ಟ್ ಐತಿ, BSc BEd ಮಾಡಿದವ್ರಿಗೂ ಐತಿ. ಅದ್ರೊಳಗೆ CBZ PCM ಎರಡೂ ಮೆನ್ಷನ್ ಮಾಡ್ಯಾರ, ನೋಡ್ಕೊಂಡು ಹಾಕ್ರಿ. ಇವನ್ ಕನ್ನಡ ಐತಿ, ಇಂಗ್ಲೀಷ್ ಐತಿ, ಎಲ್ಲ ಅಂದರೆ ಎಲ್ಲ ಸಬ್ಜೆಕ್ಟ್ ಐತಿ. ಹಾಕೋರು ಹಾಕ್ರಿ, ಭಾಳ ಅಂದ್ರೆ ಭಾಳ ಯೂಸ್ ಐತಿ. ಯಾಕೆ ಸುಮ್ಮನೆ ವೇಸ್ಟ್ ಮಾಡ್ತೀರಿ? ಒಂದು ಲೈಫ್ ಸೆಟ್ಲ್ ಆಗುತ್ತಲ್ಲ ಇದ್ರೊಳಗೆ. ಒಂದು ಸಂಘದೊಳಗೆ ಆಲ್ಮೋಸ್ಟ್ ನಾವು ರಿಟೈರ್ಮೆಂಟ್ ಆಗೋವರೆಗೂ ಕೆಲಸ ಮಾಡ್ಬೋದು. ಇದ್ರೊಳಗೆ ಪ್ರಮೋಷನ್ಸು ಕೊಡ್ತಾರೆ, ಎಲ್ಲ ಆಗುತ್ತೆ. ಅಂದರೆ ಇದು ಗೌರ್ಮೆಂಟ್ ಟೀಚರ್ ಅಂತಲೇ ಕನ್ಸಿಡರ್ ಆಗುತ್ತೆ. ಹಾಗಾಗಿ ಸೊ ನಾನು ಇದಕ್ಕೆ ಪ್ರಿಪೇರ್ ಆಗತ್ತೀನಿ. ಬಟ್ ಏನೇನಾಗುತ್ತೋ ಗೊತ್ತಿಲ್ಲ. ನನಗೆ ಇದೊಂದು ಹೋಪ್ ಐತಿ, ಎಟ್ಲೀಸ್ಟ್ CET ಕರಿವರೆಗಾದರೂ ಇದನ್ನು ಮಾಡಬೇಕು ಅಂತಂದು. ಅದ್ರಾಗ 2 ಮಕ್ಕಳು ಅದಾರಲ್ಲ, ಅವರು ಸ್ವಲ್ಪ ದೊಡ್ಡದ್ರೊಳಗೆ ನಾನು ಸೆಟ್ಲ್ ಆಗಿದ್ನಿ ಅಂದ್ರೆ ಅವ್ರನ್ನ ಸಾಕಕ್ಕೆ ಹೆಲ್ಪ್ ಆಗುತ್ತೆ. ನನಗೇನೋ ನಮ್ಮಮ್ಮ ಅಂತ ಅನ್ನತ್ರು, ಇಲ್ಲ ನೀನು ಅಂದ್ಕೊಂಡು ಮಕ್ಕಳು ಸಣ್ಣದವು, ದೊಡ್ಡ ಆದಮೇಲೆ ಸೇರ್ಕೊಳ್ಳೋಣ ಅಂತಂದು. ದೊಡ್ಡ ಆದಮೇಲೆ ಅವ್ರಿಗೆ ಸ್ಕೂಲು ಅದು ಇದು ಅಂತಂದು ಅವ್ರದ್ರೊಳಗೆ ಹೋಗುತ್ತಾ. ಇನ್ನೂ ಸಣ್ಣವ್ರು ಇದ್ದಾರೆ, ನಾವು ಕರ್ಕೋತೀವಿ, ನೀವು ಓದ್ಕೊ ಒಂದು ಸ್ವಲ್ಪ, ಇಲ್ಲೇ ಇರು ಒಂದು ಸ್ವಲ್ಪ ದಿನ, ಓದ್ಕೊ, ಹೆಲ್ಪ್ ಆಗುತ್ತಾ. ಎಟ್ಲೀಸ್ಟ್ ಈಗ ಸೇರ್ಕೊಂಡೆ ಅಂದ್ರೆ ಮುಂದೆ ನೀ ಸೆಟ್ಲ್ ಆದೆ ಅಂದ್ರೆ ಮುಂದೆ ಮಕ್ಕಳನ್ನ ಆರಾಮಾಗಿರ್ತಾವೆ. ಗಂಡ ಹೆಂಡತಿ ಇಬ್ಬರು ಚಲೋ ಇದ್ರೆ ಮತ್ತೆ ನಮಗೂ ಅದ ಖುಷಿ. ಮತ್ತೇನೈತಿ, ಮಕ್ಕಳದ್ದು ಚಿಂತೆ ಬಿಡ್ರಿ, ನಾವು ನೋಡ್ಕೋತೀವಿ ಅನ್ನೋ ಥರ. ಹಂಗಂತಂದ್ರೆ ನನ್ನ ಮಕ್ಕಳು ನಾನು ಬಿಟ್ಟು ಹೋಗಲ್ಲ. ನಂದು ಸಪೋಸ್ ಜಾಬ್ ಆಯ್ತಂದ್ರೆ ನನ್ನ ಮಕ್ಕಳು ನಾನು ಹಿಂದೆ ಕರ್ಕೊಂಡು ಹೋಗ್ತೀನಿ. ನಮ್ಮ ಅಮ್ಮ ಬರ್ತೀನಿ ಅಂತ ಹೇಳ್ಯಾರ. ನಮ್ಮಮ್ಮ ನಮ್ಮಪ್ಪ ಅಲ್ಲೇ ಬರ್ತೀನಿ ಅಂದಾರ ನನ್ನ ಹತ್ರನ. ಆದ್ರೆ ಹಾಗಾಗಿ ಇನ್ನು ಇವರಿಗೆ ಒಂದು ಸ್ವಲ್ಪ ಆಟ ಆಡೋಕೆ ಕೊಡಾತಿದ್ವಿ. ಅದು ನಮ್ಮ ಆಂಟಿ ಎಷ್ಟು ಕ್ಯೂಟಾಗಿ ಆಟ ಆಡ್ಸತ್ತಿದ್ರು ಅಂದ್ರೆ ಅಷ್ಟು ಆಟ ಆಡ್ಸತ್ತಿದ್ರು. ಇಲ್ಲಿ ಒಂದು ಸ್ವಲ್ಪ ಹೊರಗೆ ಕುಂತೀವಿ. ಹೊರಗಂದ್ರೆ ಗಾಳಿ ಭಾಳ ಐತಿ. ಹಂಗಾಗಿ ನಮ್ಮ ಡಿಂಪುದು ನೋಡ್ರಿ ಸ್ಮೈಲ್ ಎಷ್ಟು ಕ್ಯೂಟ್ ಅದ. ಆಕಿ ಫೋಟೋಸು ಅದೆಲ್ಲ ತೆಗಿಬೇಕಾದ್ರೆ ಭಾಳ ಅಂದ್ರೆ ಭಾಳ ಕ್ಯೂಟ್ ಬರ್ತಾಳೆ. ನಂಗೆ ಅದ ಒಂದು ಖುಷಿ. ನನ್ನ ಮಕ್ಕಳು ಅಂದ್ರೆ ನನಗೊಂಥರ ಅವ್ರನ್ನ ನೋಡಿದ್ರೆ ಏನೋ ದುಃಖಿದ್ರೂ ಹೋಗ್ಬಿಡ್ತಾರೆ ನನಗೆ. ಇನ್ನು ಅಲ್ಲಿ ಕೋಳಿ ನಮ್ಮದು ಬೆಕ್ಕು ಹಿಡಿದು ಬಿಟ್ಟೈತಿ ಕೋಳಿನ. ಸೊ ಹಾಗಾಗಿ ಅಲ್ಲೇ ಇದನ್ನ ಮಾಡೀವಿ. ಇವತ್ತು ಅದನ್ನೇ ಚಿಕನ್ ಮಾಡೋದು. ಏನು ಮಾಡೋಕ್ಕಾಗಲ್ಲ, ಜಸ್ಟ್ ಹಿಡ್ದೈತಲ್ಲ ಅದನ್ನ ಮ್ಯಾಕ್ ಬಿಡೋದು ಅಂತಂದು. ಇದು ಹುಂಜ, ಅದು ಕೋಳಿ ಅಲ್ಲ, ಸಾರಿ. ನನಗೆ ಹುಂಜ ಮಾಡಬೇಕು. ಒಂದು ಸ್ವಲ್ಪ ಹುಂಜ ಅದು ಸ್ವಲ್ಪ ಬಾಯ್ಲ್ ಆಗೋದು ಲೇಟ್ ಆಗುತ್ತೆ. ಸಾರಿ, ನಾನ್ ವೆಜ್ ಯಾರಾದರೂ ತಿನ್ನೋರಿದ್ರೆ ಬೈಕೊಳಕ್ಕೆ ಹೋಗ್ಬೇಡ್ರಿ, ನಾವು ನಾನ್ ವೆಜ್ ಅದೀವಿ ಈಕಿ ಏನು ಅಂತಂದ ಹೇಳ್ಬೇಕು ಅನ್ನಿಸ್ತು, ಹೇಳತ್ತೀನಿ. ಇವ್ರನ್ನ ಆಟ ಆಡೋಕೆ ಬಿಟ್ನಿ. ಇನ್ನೊಂದು ಸ್ವಲ್ಪ ಓದ್ಕೊಂಡು ಆಲ್ಮೋಸ್ಟ್ ಲಾಗ್ನ ನಾನು ಟ್ರೈ ಮಾಡತ್ತೀನಿ ಮಾಡೋಕೆ ನಿಮಗೋಸ್ಕರ. ಬಟ್ ಒಂದಿನ ಲೇಟ್ ಆದ್ರೂ ಇದೇ ಥರ ಸಪೋರ್ಟ್ ಮಾಡಿರಿ ನಂಗೆ. ಬಟ್ ಮೊದಲಿನಂಗೆ ವ್ಯೂಸ್ ಏನು ಬರ್ತಿಲ್ಲ ನಂಗೆ. ಮೊದಲ ಡೈಲಿ ಲಾಗ್ಸ್ ನಂದು ಯಾವಾಗ್ಲೂ ಒಂದು 4 ತಾಸಿಗೆ 500 600 ವ್ಯೂಸ್ ಹೋಗಿರೋವು. ಬಟ್ ಇವಾಗ 200 250 ಲಾಸ್ಟ್ ದಾಟಾತಿಲ್ಲ. ಮೇ ಬಿ ಅದು ನಾನು ಡೈಲಿ ಲಾಗ್ ಬಿಟ್ನಲ್ಲ ಅದಕ್ಕೆ ಆಯ್ತೋ ಏನೋ ಗೊತ್ತಿಲ್ಲ. ಬಟ್ ನಿಮ್ಮ ಪ್ರೀತಿ ಕಾನ್ಸ್ಟೆಂಟ್ ಇರಲಿ ಅಂತ ನಾನು ಕೇಳ್ಕೊತೀನಿ. ಇನ್ನು ಡೈಲಿ ಲಾಗ್ ಮಾಡೋಕ್ಕಾಯ್ತು ಅಂದರೆ ಇನ್ನೊಂದು ಸ್ವಲ್ಪ ದಿನ ನಂಗೆ ಪ್ರೋತ್ಸಾಹ ನೀಡಿರಿ. ಆದಷ್ಟು ಇದೊಂದು ಸ್ವಲ್ಪ ನಂದು ಇಂಟರ್ವ್ಯೂ ಒಂದು ಆಗಬೇಕು. ನೆಕ್ಸ್ಟ್ ನಮ್ಮೂರಿಗೆ ನಾವು ಹೋದ್ವಿ ಅಂತಂದ್ರೆ ಅಲ್ಲಿ ಡೈಲಿ ಲಾಗ್ ಮಾಡೋಕೆ ಹೆಲ್ಪ್ ಆಗುತ್ತೆ. ಇನ್ನು ಒಳ್ಳೆ ರೆಸಿಪಿನ ಹಾಕ್ತೀನಿ. ಸೊ ಇನ್ನು ನಮ್ಮ ಹಸ್ಬೆಂಡು ಬರ್ತಾರೆ ಏಪ್ರಿಲಿಗೆ. ಅವ್ರ ಜೊತೆ ನಾವು ಯಾವ ಥರ ಇರ್ತೀವಿ, ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಎಲ್ಲನೂ ಹೇಳ್ತೀನಿ. ನಿಮಗೂ ಕೂಡ ಹೆಲ್ಪ್ ಆಗ್ಬೋದು. ಸೊ ಅಲ್ಲಿವರೆಗೂ ಸ್ವಲ್ಪ ಇದೊಂದು ಮಂತು ಲಾಗ್ ಏರುಪೇರು ಆಗ್ಬೋದು. ನಿಮ್ಮ ಪ್ರೀತಿ ನನಗೆ ಏರುಪೇರು ಬೇಡ, ಸದಾ ಇರಲಿ ಅಂತ ಕೇಳ್ಕೊತೀನಿ. ನಂಗೆ ವ್ಯೂಸ್ ಕಡಿಮೆ ಬರತ್ತವು ಅಂತ ಬೇಜಾರಿಲ್ಲ. ಅಷ್ಟು ಜನ ಆದರೂ ನೋಡತ್ತೀರಿ. ನಂಗೆ ಪ್ರತಿಯೊಂದು ವಿಡಿಯೋ ಹಾಕ್ದಾಗ ಕಮೆಂಟ್ ಮಾಡ್ತೀರಿ, ಅದು ಸರಿ ಇರಲಿ ಬಿಡಲಿ ಅಕ್ಕ, ಇಲ್ಲ ಹಿಂಗೆ ಮಾಡು, ಇಲ್ಲ ಸರಿ ಆಗೈತಿ, ಏನು ತಲೆ ಕೆಡಿಸ್ಕೋಬೇಡ ಅಂತಂದು. ನಂಗೆ ಅದು ಸಾಕು, ಮತ್ತೇನಿಲ್ಲ. ಒಂದು ವ್ಯೂಸ್ಗಿಂತ ನಂಗೆ ನಿಮ್ಮ ಕಮೆಂಟ್ಸ್ ಭಾಳ ಮುಖ್ಯ. ಪ್ರತಿಯೊಂದು ಕಮೆಂಟ್ಸ್ ಓದ್ತಿರ್ಬೇಕಾದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತೇನು. ಪ್ರತಿಯೊಬ್ಬರು ಕಮೆಂಟ್ಸ್ ಮಾಡ್ತಿರ್ತಾರಲ್ಲ, ಅದನ್ನು ನಾ ಪ್ರತಿಯೊಬ್ರದ್ದು ಓದ್ತೀನಿ. ಓದಿದಾಗ ನಂಗೆ ರಿಪ್ಲೈ ಲೇಟಾಗಿ ಮಾಡಿದ್ನಿ ಅಂದ್ರೆ ಅಯ್ಯೋ ರಿಪ್ಲೈ ಲೇಟಾಗಿ ಮಾಡಿದ್ನಿ ಅನ್ಸುತ್ತಾ. ಸಾರಿ, ಸ್ವಲ್ಪ ರಿಪ್ಲೈ ಲೇಟ್ ಆಗಿತ್ತಂದ್ರೆ. ಇನ್ನು ಇವತ್ತು ಚಿಕನ್ನು ಹುಂಜ ಅಲ್ಲ, ಸ್ವಲ್ಪ ಅದು ಹೈಬ್ರಿಡು ಲೇಟಾಗಿ ಕುದೀತಾ. ಹಾಗಾಗಿ ಕುಕ್ಕರಿಗೆ ಹಾಕಿ ಸೀಟಿ ಒಂದು 8-9 ಸೀಟಿ ಹೊಡಿಸ್ಬಿಡ್ತೀವಿ. ಹೊಡಿಸಿ ಈ ಕಡೆ ಬೆಳ್ಳುಳ್ಳಿ ಮತ್ತು ಒಂದಿಷ್ಟು ಕೊಬ್ಬರಿ ಹಾಕಿ ಮಿಕ್ಸರಿಗೆ ಹಾಕಿ ಮಾಡ್ಕೊಳ್ಳೋದು. ನಮ್ಮ ಆಂಟಿ ಮಾಡ್ತೀನಿ ಅಂದರು. ಆ್ಯಕ್ಚುಲಿ ನಾನು ಒಂದು ಸ್ವಲ್ಪ ನನಗೆ ಇವಾಗ ಅಡುಗೆ ಒಳಗೆ ಭಾಳ ಇಂಟ್ರೆಸ್ಟ್ ಬಂದೈತಿ. ಅಲ್ಲಿ ಮಾಡತ್ತೀನಿ ಇಂಟ್ರೆಸ್ಟ್ ಭಾಳ ಬಂದೈತಿ. ಹಾಗಾಗಿ ದಿನ ಮಾಡೋದು ಇದ್ದೈತಿ. ನನ್ನ ಮಕ್ಳು ಕರ್ಕೊಂಡು ನಾ ಮಾಡ್ತೀನಿ ಅಂತ ಅಂದ್ನಿ. ನನ್ಗೆ ಏನೋ ಎಲ್ಲ ಈ ಖಾಲಿ ಕುಂದ್ರಕ್ಕೆ ಇಷ್ಟನೇ ಆಗಲ್ಲ, ಏನೋ ಒಂದು ಮಾಡಬೇಕು ಅನ್ಸುತ್ತಾ. ಖಾಲಿ ಕುಂತ್ನಿ ಅಂದ್ರೆ ನಂಗೆ ಒಂಥರ ಬ್ಯಾಸ್ರ ಹೊಡಿತೈತಿ. ಹಂಗಾಗಿ ನಮ್ಮ ಆಂಟಿ ಇದ್ರೆ ಓದ್ಕೊ ನೀನು ಅಂತಾರೆ. ನನಗೆ ಓದ್ಕೊಳ್ಳೋ ಎಷ್ಟು ಓದ್ಕೊಳ್ಳಿ, ಇಷ್ಟು ದಿನ ಅದು ಸ್ಟಡಿ ಮಾಡುವಾಗ ಓದ್ಕೊಳ್ಳೋದೇ ಬೇರೆ. ಎಷ್ಟು 8 9 ತಾಸು, ರಾತ್ರಿ 12 1 ತನಕ ಓದ್ಕೊಂಡಿವಿ. ಮತ್ತೆ ನಸಿನೇ 4ಕ್ಕೆ ಎದ್ದು ಓದ್ಕೊಂಡಿವಿ. ಎಲ್ಲ ಹಿಸ್ಟ್ರಿ ಐತಿ ನಮ್ಮದೆಲ್ಲ. BEd ಕಲಿಬೇಕಾದ್ರತ್ತು ಇದು ಒಂದು ಡಿಗ್ರಿ ಫಸ್ಟ್ ಸೆಮ್ಮು ಹೆಂಗೆ ಬರಿಬೇಕನ್ನೋದ ಗೊತ್ತಿದ್ದಿಲ್ಲ ನಮ್ಗೆ. ಸೆಕೆಂಡ್ ಸೆಮ್ಮು ರೂಮ್ ಮಾಡಿದಾಗ ಎದ್ದು ಬಿದ್ದು ಓದಿದ್ವಿ ನಾವು. ಹಂಗೆಲ್ಲ ನೆನಪೈತಿ ನನಗೆ. ಹಂಗಾಗಿ ಅದೆಲ್ಲ ಓದಿದಾಗ ಬೇರೆ, ಬಟ್ ಇವಾಗ ಬೇರೆ. ಇನ್ನು ಇವರಿಗೆ ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಎಗ್ ತೊಗೊಂಬಂದಿದ್ದ ನಮ್ಮ ತಮ್ಮ. ಎಗ್ನ ಈ ಥರ ನಾನು
ಹೆಚ್ಚು ಮನೇಲೇ ಹೆಚ್ಚೇ ಕೊಡ್ತೀನಿ. ಈಗಾದ್ರೂ ಅಷ್ಟೇ ಆ್ಯಪಲ್ ಪ್ಯೂರಿ ಆಯಿತು, ಕ್ಯಾರೆಟದ್ದಾಯ್ತು, ಗೆಣಸಾಯ್ತು ಎಲ್ಲನೂ ಈ ಥರ ಹೆಚ್ಚೇ ಕೊಡ್ತೀನಿ ನಾನು. ಎಲ್ಲೋದ್ರೂ ಇದೊಂದು ಕ್ಯಾರಿ ಮಾಡಿರ್ತೀನಿ ನಾನು. ಇನ್ನು ಅವರಿಗೆ ಒಂದು ಸ್ವಲ್ಪ ಸಮಾಧಾನ ಮಾಡಿದ್ರೆ ಸುಮ್ಮನೆ ಆಗ್ಬಿಡ್ತಾರೆ ಅನ್ನೋ ಒಂದು ರೀಸನಿಗೆ ಒಂದಿಷ್ಟು ಬಟ್ಲದಾಗ ಹಾಕಿ ತಿನ್ನಿಸ್ತೀನಿ. ಅವ್ರಿಗೆ ಕೊಟ್ಬಿಡ್ತೀನಿ. ಇನ್ನು ನಾನು ಚಿಕನ್ನಿ ರೆಡಿ ಮಾಡ್ತೀನಿ. ಒಂದಿಷ್ಟು ಬೆಳ್ಳುಳ್ಳಿ ಒಂದೊಂದು ಥರ ಮಾಡ್ಬೋದು, ನಿಮ್ಗೆ ಯಾವ ಥರ ಇಷ್ಟ ಅದನ್ನು ಮಾಡಿರಿ. ಬಟ್ ನನಗೆ ಗ್ರೇವಿ ಮಾಡಿದ್ನಿ ಅಂದ್ರೆ ಒಂಥರ ಮಾಡ್ತೀನಿ, ಒಂದೊಂದು ಥರ ಮಾಡ್ತೀನಿ, ಅದ್ರಾಗೇನಿಲ್ಲ. ಈಗ ಕಲ್ಕೊಳತ್ತೀನಿ, ಯಾಕಂದ್ರೆ ನಮ್ಮ ಮನೆಯವ್ರಿಗೆ ನಾನ್ ವೆಜ್ ಅಂದರೆ ಇಷ್ಟ ಭಾಳ. ಹಾಗಾಗಿ ಅವರಿಗೋಸ್ಕರ ಕಲ್ಕೊಳತ್ತೀನಿ. ಇನ್ನು ಕುಕ್ಕರಿಗೆ ಹಾಕಿ ಸೀಟಿ ಹೊಡ್ಸಿದ್ವಿ. ಏನು ಬೇಜಾರು ಅಂದರೆ ಈ ಹುಂಜಕ್ಕೆ ಬರ್ರಿ ಮುಳ್ಳು ಇವು ಏನು ಬೋನ್ಸ್ ಇರ್ತಾವೆ ಬರ್ರಿ, ಹಾಗಾಗಿ ಒಂದು ಸ್ವಲ್ಪ ತಿನ್ನಕ್ಕೆ ಸರಿ ಅನ್ಸಲ್ಲ. ಇನ್ನು ಬೆಳ್ಳುಳ್ಳಿ ಜಜ್ಕೊಂಡು ಎಲ್ಲ ಮಿಕ್ಸರಿಗೆ ಹಾಕ್ಕೊಂಡು ಒಗ್ಗರಣೆ ಕೊಡಬೇಕು. ನಿಮ್ಮ ಕಡೆ ಯಾವ ಥರ ಮಾಡ್ತೀರಿ ಅಂತಂದು ಹೇಳ್ರಿ. ಇನ್ನೂ ಒಂಥರದ್ದು ನಾನು ನಾಟಿ ಕೋಳಿದು ಯಾವ ಥರ ಮಾಡೋದು ಅಂತಂದು ಹಾಕೀನಿ, ಚೆಕ್ ಮಾಡಿರಿ ಹೋಗಿ. ಭಾರಿ ಅಂದ್ರೆ ಭಾರಿ ಆಗಿತ್ತದು. ನಾನು ಫಸ್ಟ್ ಟೈಮು ನಮ್ಮ ಅತ್ತಿಗೆ ಹೇಳಿದರು, ಬೆಂಗಳೂರಾಗ ಇರ್ತಾರಲ್ಲ ಅವ್ರ ಅತ್ತಿಗೆ ಹೇಳಿದರು, ಮಾಡಿದ್ನಿ ಟ್ರೈ ಮಾಡಿದಾಗ ಏನು ಸಖತ್ತು ಬಂದಿತ್ತು ಅಂದೆ, ಅಷ್ಟು ಚಲೋ ಬಂದಿತ್ತು. ಮುದ್ದೆ ಆಯ್ತು ಇಲ್ಲ ಚಪಾತಿ ಆಯ್ತು, ಭಾರಿ ಕಾಂಬಿನೇಷನ್ ಆಗಿತ್ತು. ಇನ್ನು ಒಗ್ಗರಣೆ ಕೊಡತ್ತೀನಿ ನಾನು. ನನಗೆ ನಿನ್ನೆ ಲಾಗ್ ಹಾಕಿದ್ನಲ್ಲ, ಮೆಸೇಜ್ ಬಂದಿತ್ತು, ಡೈಲಿ ಲಾಗ್ ಹಾಕ್ರಿ ನಮಗೆ ನೋಡೋಕೆ ಇಷ್ಟ ಆಗತ್ತೈತಿ ಅಂತಂದು. ನಿಜ ನಿಮ್ಗೆ ಇನ್ನು ಡಿಸಪಾಯಿಂಟ್ ಮಾಡೋಲ್ಲ, ಡೈಲಿ ಲಾಗ್ ಹಾಕ್ತೀನಿ. ಅಂದರೆ ಏನು ಒಮ್ಮೊಮ್ಮೆ ಏನೂ ಮಾಡ್ತಿರಲ್ಲ, ಮನೆಯೊಳಗೆ ಖಾಲಿ ಕುಂತಿರ್ತೀವಿ. ಒಂದೊಂದು ಸಾರಿ ಎಲ್ಲಾದರೂ ಹೋದಾಗ ಹಾಕಿದ್ರೆ ನಿಮಗೂ ಒಂದು ಸ್ವಲ್ಪ ನೋಡೋಕೆ ಅಥವಾ ನೋಡಿದ ಪ್ಲೇಸ್ ಇದ್ರೆ ಅಯ್ಯೋ ನಾವು ಹೋಗಿದ್ವಿ ಅನ್ನೋದಿರುತ್ತೆ. ಬಟ್ ಮನೆಯೊಳಗೆ ಅಂದರೆ ಏನು ಹಾಕೋದು ಅಂತ ಒಂದು ಸಾರಿ ಅನ್ಸುತ್ತೆ. ಹಾಗಾಗಿ ನನ್ಗೆ ಒಂದೊಂದು ಸಾರಿ ಎಲ್ಲರೂ ಮೆಸೇಜ್ ಮಾಡಿರ್ತೀರಿ, ಇವಾಗ ಎಲ್ಲರೂ ಮೆಸೇಜ್ಗೂ ನಾನು ರಿಪ್ಲೈ ಮಾಡಬೇಕು. ಒಂದೊಂದು ಸಾರಿ ಹೇಳ್ತೀನಿ, ನಾನು ಹೇಳುವಂಥ ಲ್ಯಾಂಗ್ವೇಜ್ ಒಮ್ಮೊಮ್ಮೆ ಅರ್ಥ ಆಗ್ತಿರಲ್ಲ, ಹಾಗಾಗಿ ಅದನ್ನು ಸ್ವಲ್ಪ ವಿಡಿಯೋ ಹೇಳಿದಾಗ ಹೆಲ್ಪ್ ಆಗುತ್ತೆ ಅನ್ನೋದೊಂದು. ಸೊ ನೀವು ಹೆಂಗೆ ತೊಗೋತೀರಿ ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ನಾನು ಲಾಗ್ ಮಾತ್ರ ಹಿಂಗೆ ಹಾಕೋದು. ನಾನು ಹಾಕಬೇಕು, ನನಗೂ ಚಂದ ಮಾಡಬೇಕು ಅನ್ನೋದೈತಿ ಭಾಳ. ಆದ್ರೆ ಇಲ್ಲಿ ಆಗಲ್ಲ, ಅದು ಊರಿಗೆ ಬಂದಲ್ಲಿ ಹೋದಲ್ಲೇ ಚಂದ ಆಗಲ್ಲ. ಯಾಕಂದ್ರೆ ನಮ್ದು ನಾವು ಮಾಡ್ತೀವಿ ಅಂದ್ರೆ ಅದು ಸರಿ ಅನಿಸಲ್ಲ. ಇನ್ನು 10 ರೂಪಾಯಿ ಸಾಮಾನ್ದಾರ್ ಬಂದಿದ್ದರು, ಇವ್ರಿಗೆ ಈ ಥರ ಕೈಕಟ್ಟು ತೊಗೊಂಡು ನಾನು. ಆ್ಯಕ್ಚುಲಿ ನನ್ಗೆ ಕೈಕಟ್ಟು ಎಷ್ಟು ತೊಗೋತೀನಿ ಅಂದ್ರೆ ಇವ್ರ ಕೈಯಾಗ ಉಳಿಯಲ್ಲ. ನಮ್ಮ ಡೆಂಪು ಹರ್ಕೊಂಡು ಬಿಡ್ತಾಳೆ. ಚಂಪು ಇದ್ರೆ ಕೈಯಾಗ ನಿಂದ್ರಲ್ಲ, ಆಕೆ ಚಂಪು ಕೈ ಸಣ್ಣದು ಭಾಳ ಐತಿ, ಹಾಗಾಗಿ ನಿಂದ್ರಲ್ಲ. ಒಂದು ಕರ್ಚಿಪ್ಪು ಒಂದೇ ಇತ್ತು, ಇನ್ನೊಂದು ಮನ್ಯಾಗ ಬಿಟ್ಟು ಬಂದಿದ್ನಿ, ಹಾಗಾಗಿ ಒಂದಿಷ್ಟು ಕರ್ಚಿಪ್ಪು ಅವ್ನು ತೊಗೊಂಡು. ಏನೋ ಅರ್ಜುನ್ ಹೊತ್ಕೊಂಡು ಅಡ್ಯಾಡತ್ತಾನ, ಸ್ಕೂಲು ಬಿಡ್ತಲ್ಲ ಒಂದು, ಹಾಗಾಗಿ ಹೊತ್ಕೊಂಡು ಅಡ್ಯಾಡತ್ತಿದ್ದ. ನಾನೊಂದು ಸ್ವಲ್ಪ ಓದಬೇಕು ಅಂತ ಇದ್ದಾಗ ಅವಳು ಆ್ಯಕ್ಚುಲಿ ನನ್ನ ಹತ್ರ ಬರತ್ರು. ನಂಗೆ ಓದು ಮನಸ್ಸಾಗಲ್ಲ, ಈ ಥರ ನನ್ನ ಹತ್ರ ಬಂದ್ರೆ ನಂಗೆ ಅವಾಯ್ಡ್ ಮಾಡೋಕ್ಕಾಗಲ್ಲ ಅವ್ರನ್ನ. ಹಂಗಾಗಿ ಅವ್ರನ್ನ ಹೊತ್ಕೊಂಡು ಸಮಾಧಾನ ಮಾಡಿ ಮತ್ತು ಓದ್ತೀನಿ. ಹಿಂಗೆ ಜೀವನ. ನಂಗೆ ಎಷ್ಟೋ ಜನ ಅಂದ್ರಂತ, ನಾನು ಇದನ್ನು ಕೇಳಿದ್ನಿ, ಅಕ್ಷತಾ ಹಂಗೆ ಮಾಡ್ತೀನಿ ಅಂದಿದ್ದು, ಹಿಂಗೆ ಮಾಡ್ತೀನಿ ಅಂದಿದ್ದು, ಏನೂ ಇಲ್ಲ 2 ಮಕ್ಕಳು ಹಡ್ಕೊಂಡು ಕೂತ್ಬಿಟ್ಲು ಅಂದ್ರಂತ. ನನಗೆ ಓಕೆ, ನಾನು ಅದೇನು ಜೀವನ ಹೆಂಗೆ ಗೊತ್ತಾ, ಒಂದು ಹೆಣ್ಣಿನ ಜೀವನ ಯಾವ ಟೈಮ್ ಒಳಗೆ ಏನು ಆಗಬೇಕಲ್ಲ ಅದು ಆದ್ರೇ ಚಂದ. 30 ಆದಮೇಲೆ ಮಕ್ಕಳಾಗೋದು ಅಥವಾ 30 ಆದಮೇಲೆ ಮದುವೆ ಆಗೋದು ಅಂದ್ರೆ ಅದು ಸರಿನೇ ಅಲ್ಲ. ಯಾವ ವಯಸ್ಸಿಗೆ ಏನಾಗಬೇಕು ಅದು ಆದಾಗ ಚಂದ. ಹಂಗಂತಂದು ನಮ್ಮ ಮನೆಯವ್ರು, ನಂಗೆ ನಿಜ ಹೇಳ್ತೀನಿ, ನಮ್ಮ ಮನೆಯೊಳಗೆ ನಮ್ಮ ಅತ್ತೆ ಆಯಿತು, ನನ್ನ ಗಂಡ ಆಯಿತು, ಯಾವತ್ತೂ ರಿಸ್ಟ್ರಿಕ್ಷನ್ ಹಾಕಿಲ್ಲ, ನೀ ಬುಕ್ಕ ಹಿಡ್ಕೊಂಡು ಕುಂದ್ರಬೇಡ ಅಥವಾ ನೀ ಹಂಗೆ ಮಾಡಬೇಡ ಹಿಂಗೆ ಮಾಡಬೇಡ ಅಂತಂದು. ನನಗೆ ಹೆಂಗೆ ಫ್ರೀಡಮ್ ಐತಿ ಹಂಗೆ ಬಿಟ್ಟಾರ. ನಾನು ಓದ್ತೀನಿ ಅಂದ್ರೆ ಕರ್ಕೊಂಡು ಕೂತಾರೆ. ನಮ್ಮ ಅತ್ತೆನೂ ನಿಜ ಹೇಳ್ತೀನಿ, ನಮ್ಮ ಅತ್ತೆ ಕೂಡ ಕರ್ಕೊಂಡು ಕೂತಾರೆ ಇವ್ರನ್ನ ಓದು ಅಂತಂದು. ಇವಾಗ ಮೊನ್ನೆ ನಂದು 5 ಮಂತ್ಸ್ ಇದ್ದಾಗ ಅಂದ್ರೆ PDO ಹಾಕಬೇಕು ಅಂತ ಅಂದ್ಕೊಂಡಿದ್ನಿ ಆ ಟೈಮ್ ಒಳಗೆ. ಸೊ ಎಲ್ಲ ನನಗೆ ಯಾರು ಪ್ರೋತ್ಸಾಹ ಎಲ್ಲರೂ ಕೊಡ್ತಾರೆ, ನಂಗೆ ಸಪೋರ್ಟ್ ಎಲ್ಲರೂ ಮಾಡತ್ತಾರ. ಹಾಗಂತ ನಾನು ಡೆಲಿವರಿ ಆಗೈತಿ 2 ಮಕ್ಕಳು ಹಡ್ದೆ ಜೀವನ ಇಲ್ಲಿಗೆ ಮುಗೀತು ಅಂತ ಇಲ್ಲ, ನಾನು ಮುಂದೆ ಅಚೀವ್ ಮಾಡ್ತೀನಿ. ಇವು ಮಕ್ಕಳು ನಮ್ಮ ಜೀವನದೊಂದು ದೊಡ್ಡ ಒಂದು ಪಾರ್ಟು. ಇವು ಇಲ್ಲ ಅಂದ್ರೆ ನಮ್ಮ ಜೀವನನೇ ಇಲ್ಲ. ಇವು ಆದಮೇಲೂ ಈಗ ಸಾಧನೆ ಮಾಡ್ಬೋದು. ಈಗ ಅದಕ್ಕಂತನೇ ನಾನು ರೆಡಿ ಆಗತ್ತೀನಿ, ನಿಮ್ಮಂಥವ್ರು ಬಾಯಿ ಮುಚ್ಚಿಸಕ್ಕಂತನೇ ರೆಡಿ ಆಗತ್ತೀನಿ. ಮಾತಾಡೋರು ಎಷ್ಟು ದಿನ ಮಾತಾಡ್ತಾರೆ, ನಮಗೂ ಒಂದು ಕೈಯಾಗ ಜಾಬ್ ಇರುತ್ತಾನಲ್ಲ, ಸೊ ಮಾತಾಡಲಿ. ಆದ್ರೆ ಒಂದು ಸರಿ ಜಾಬ್ ಸಿಕ್ತು ಅಂದ್ರೆ ಈ ಕಡೆ ಮದುವೆ ಆಯಿತು, ಮಕ್ಕಳು ಆಯಿತು, ಈ ಕಡೆ ಜಾಬು ಆಯಿತು ಅಂದ್ರೆ ಇನ್ನೇನು ಇರಬೇಕು ಜೀವನಕ್ಕೆ. ಸೊ ನಂದೇನು ಹೇಳ್ತೀರಿ, ಮೊದಲ ನಿಮ್ಮದು ನೋಡ್ಕೊಳ್ರಿ. ಯಾಕಂದ್ರೆ ನಂಗೆ ಆಲ್ರೆಡಿ ಮದುವೆ ಮಕ್ಕಳು ಆದರು, ಜಾಬು ಒಂದು ನನ್ನ ಕೈ ಏನು ಒಂದು ಹೆಜ್ಜೆ ನನಗೆ ಅದನ್ನೇನು ನಾನು ಮಾಡೇ ಮಾಡ್ತೀನಿ. ಯಾಕಂದ್ರೆ ನಂಗೆ ಹಿಂದೆ ಬೆನ್ನೆಲುಬಾಗಿ ನನ್ನ ಗಂಡ, ನಮ್ಮ ಅತ್ತೆ, ನಮ್ಮಪ್ಪ, ನಮ್ಮಮ್ಮ ನಿಂತಾರ. ಬಟ್ ನಿಮ್ಮದು ನೋಡ್ಕೊಳ್ರಿ, ಇನ್ನೂ ಮದುವೆನೂ ಆಗಿಲ್ಲ, ಏನೂ ಇಲ್ಲ. ಸಾರಿ, ನಂಗೆ ಈ ಥರ ಹೇಳೋಕೆ ಇಷ್ಟ ಆಗಲ್ಲ. ಬಟ್ ನನಗೆ ಈ ಥರ ಪಾಯಿಂಟ್ ಔಟ್ ಮಾಡಿದಾಗ ನನಗೆ ನಿಜ ಬೇಜಾರಾಗುತ್ತೆ. ಹೌದಲ್ಲ, ಇಷ್ಟೆಲ್ಲ ಹೇಳ್ತಾರಲ್ಲ, ಹಿಂಗೆ ಮೇ ಬಿ ನಂದು ಹಿಂಗೆ ಇರ್ಬೇಕು ಬಿಡು, ಜೀವನ ಮುಗೀತಲ್ಲ ಅಂತ ಒಮ್ಮೆ ಅನ್ಸುತ್ತೆ. ಬಟ್ ನಮ್ಮ ಮನೆಯವ್ರಿಗೆ ಆ ಥರ ಅಂದಾಗ, ಯಾರಂದ್ರಮ್ಮ ಎಲ್ಲ ಐತಿ ಯಾಕೆ ಅಚೀವ್ ಮಾಡಿಲ್ಲ, ಮದುವೆ ಆದಮೇಲೆ ಮಕ್ಕಳಾದ್ಮೇಲೆ IAS KS ಎಲ್ಲ ಪಾಸ್ ಆದವ್ರು ಅದಾರ, ಅವ್ರು ಮತ್ತೆ ಯಾಕೆ ತಲೆ ಕೆಡ್ಸ್ಕೊತೀನಿ, ನಾನು ಸಪೋರ್ಟ್ ಅದೀನಿ ಸಾಕು ಅಂತ ಹೇಳತ್ತಿದ್ರು. ನಂಗೆ ಅಷ್ಟು ಸಾಕು, ಮತ್ತೇನಿಲ್ಲ. ಸೊ ಯಾರು ಏನಂದ್ರು ನೀವು ತಲೆ ಕೆಡ್ಸ್ಕೊಬೇಡ್ರಿ, ಮನೆಯೊಳಗೆ ಏನು ಅಂತಾರಲ್ಲ ಅದನ್ನು ಕೇಳ್ರಿ. ಇನ್ನು ನಮ್ಮ ಆಂಟಿ ಇವರಿಗೆ ಚೇರ್ ತೊಗೊಂಡು ಬಂದಿದ್ಲು, ಆ್ಯಕ್ಚುಲಿ ಅರ್ಜುನಿಗೆ ತೊಗೊಂಡು ಬಂದಿದ್ಲು. ಅವು ಮ್ಯಾಲಿಟ್ಟಿದ್ರು, ಅದು ಹಿಡ್ಕೊಂಡು ಎಷ್ಟು ಕ್ಯೂಟ್ ಅಡ್ಡಾಡ್ತಾರೆ ನೋಡ್ರಿ. ಫಸ್ಟ್ ಹೆಜ್ಜೆ ಇವ್ರದ್ದು ಹಿಡ್ಕೊಂಡು
ಮಂದಿ ಅರಳತ್ತಾರ ಒತ್ತು ಗಾಡಿ ಕೇಳ್ಬೇಕನ್ನತ್ತೀನಿ, ಒತ್ತು ಗಾಡಿಯಲ್ಲಿ ಸಿಗವಲ್ದು. ನಾನು ಆನ್ಲೈನ್ ಒಳಗೆ ಆರ್ಡ್ರ್ ಮಾಡಿಬಿಡ್ತೀನಿ. ಈಕಿ ಹೆವಿ ಸ್ಪೀಡ್ ರಾಣಿ ಡಿಂಪು ಬಿಟ್ರೆ ಅದು ಟೈಲ್ಸ್ ಐತಿ, ಬಿಟ್ರೆ ಸ್ಪೀಡ್ ಹೋಗ್ಬಿಡ್ತಾಳೆ, ಇನ್ನು ಬೀಳ್ತಾಳೆ ಅನ್ನೋ ಒಂದು ಹೆದರಿಕೆ ಬಿಟ್ಟಿವಿ. ಚಂಪು ನೋಡ್ರಿ ಎಷ್ಟು ಸ್ಲೋ ಆಗಿ ಆರಾಮಾಗಿ ಬರತ್ತಾಳ. ಅವ್ರ ಡ್ಯಾಡಿಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ಬೇಕಂದು ಅವ್ರ ಡ್ಯಾಡಿ ಲೇಟಾಗಿ ರಿಸೀವ್ ಮಾಡಿದ್ರು, ಅಂದರೆ ಡ್ಯೂಟಿ ಮೇಲೆ ಇದ್ರಲ್ಲ, ಲೇಟಾಗಿ ರಿಸೀವ್ ಮಾಡಿದರು. ಅವಳಿಗೆ ಕಾಲು ಸುಸ್ತಾಗ್ಬಿಟ್ಟಿತ್ತು. ಸಾಕು ದಿನಕ್ಕೆ 2 ಹೆಜ್ಜೆ ಇಡಲಿ ನನ್ನ ಮಕ್ಕಳು ಆರಾಮಾಗಿ. ಇನ್ನು ಇದು ರಾತ್ರಿ 1:40 ಈ ಥರ ಕಾಟದ ಬುಡಕ್ಕೆ ಹೋಗಿ ಕೂತ್ಬಿಟ್ಟಾರ. ಸೊ ಬರೀ ಜಾಗರಣೆ ಮಾಡ್ಸ ಹತ್ಬಿಟ್ಟಾರ. ಈಗ 2 ದಿನ ಆಯ್ತು ಆಂಟಿ ಊರಿಗೆ ಬಂದೀನಿ. ಇಷ್ಟ ನಡೆದ್ಬಿಟ್ಟೈತಿ ಜೀವನ. ಆದರೂ ಇರಲಿ, ನನಗೆ ಇದೊಂದು ಖುಷಿ ಐತಿ, ನನಗೊಂದು ಹೇಳ್ಕೊಳ್ಳೋ ಒಂದು ದೇವರು 2 ಹೆಣ್ಮಕ್ಳು ಕೊಟ್ಟಾನ. ಇದಕ್ಕಿಂತ ಪುಣ್ಯ ಏನು ಬೇಕು ಹೇಳ್ರಿ. ನಾಳೆ ನನಗೆ ಏನೇ ಆರಾಮಿಲ್ಲ ಬಿದ್ರೂ ಅವ್ರು ನೋಡ್ಕೋತಾರೆ ಅನ್ನೋದೊಂದು ಕೆಪಾಸಿಟಿ ಐತಿ. ಇಷ್ಟು ಸಾಕು. ಜಾಬು ಮಾಡ್ಬೋದು, ಇವತ್ತಲ್ಲ ನಾಳೆ ಸಿಗುತ್ತೆ. ಅದನ್ನು ಪ್ರಯತ್ನಕ್ಕೆ ಪ್ರತಿಫಲ ಸಿಗುತ್ತಾ. ನಾನು ಪ್ರಯತ್ನ ಮಾಡೀನಿ, ಆದರೆ ಇವಾಗ ಬಿಟ್ಟಿನಿ ಅಷ್ಟೇ. ಇನ್ನು ಮಾಡ್ತೀನಿ, ಇನ್ನು ಮಾಡಾತೀನಿ. ಹೋಪ್ ಈ ಲಾಗು ನೀವು ಎಂಜಾಯ್ ಮಾಡಿರ್ತೀರಿ ಅನ್ಕೋತೀನಿ. ಈ ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ನೀವು ಕೂಡ ಯಾರು ಏನಂದ್ರೂ ತಲೆ ಕೆಡಿಸ್ಕೋಬೇಡ್ರಿ. ನಾನು ಮಾಡ್ತೀನಿ ಅನ್ನೋ ಒಂದು ಧೈರ್ಯ ಇರಲಿ. ಥ್ಯಾಂಕ್ ಯು. ಬಾಯ್. ನೆಕ್ಸ್ಟ್ ಲಾಗೊಂದಿಗೆ ಸಿಗ್ತೀನಿ.